ಪಾರ್ಕ್ಗಳಲ್ಲಿ ಇವರು ಸಭೆಗಳನ್ನು ಸೇರ್ತಾರೆ. ಇವರು ಪ್ರಾರ್ಥನೆಯನ್ನು ಮಾಡುವುದೇ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿ ಪ್ರಾರಂಭವನ್ನು ಮಾಡ್ತಾರೆ. ಈ ಒಂದು ಸಂಘ ತನ್ನದೇ ಆದಂತಹ ಪ್ರಮುಖ ಪಾತ್ರವನ್ನು ವಹಿಸಿದೆ. ಸೈನಿಕರ ರೀತಿಯಲ್ಲಿ ಸಮಾಜ ಸೇವೆಗಾಗಿ, ಅನಾಥರಿಗಾಗಿ, ದೀನ ದಲಿತರಿಗಾಗಿ ತನ್ನದೇ ಆದಂತಹ ಒಂದು ಕೊಡುಗೆಗಳನ್ನು ನೀಡಿದೆ. ಸರಿಸುಮಾರು 80,000 ಡೈಲಿ ಸಾಕಾಸುಗಳನ್ನು ಹೊಂದಿದ್ದು, ಕೋಟ್ಯಾಂತರ ವಾಲಂಟಿಯರ್ ಮೆಂಬರ್ಸ್ಗಳನ್ನು ಇದು ಹೊಂದಿದೆ. ಮೇಜರ್ ಕಾಂಟ್ರವರ್ಸೀಸ್ 3 ಬಾರಿ ಯಾಕೆ ಬ್ಯಾನ್ ಆಯಿತು ಅಂತ ಹೇಳೋದಾದರೆ, ಅಸಾಸಿನೇಷನ್ ಆಫ್ ಮಹಾತ್ಮ ಗಾಂಧಿ 1948, 1948ರಲ್ಲಿ ಮಹಾತ್ಮ ಗಾಂಧೀಜಿಯ ಹತ್ಯೆಯಾದಾಗ ನಾಥೂರಾಮ್ ಗೂಡ್ಸೆ ಈ ಒಂದು RSS ಸಂಘಕ್ಕೆ ಸೇರಿದವನು ಎಂಬುವಂತಹ ಕಾರಣವನ್ನು ನೀಡಿ ರಾಷ್ಟ್ರಪಿತನನ್ನೇ ಕೊಲೆಗೈದರು ಎಂಬುವಂತಹ ಕಾರಣವನ್ನು ನೀಡಿ ಧರ್ಮ ಸಾಂಕರ್ಯ ಮತ್ತು ರಾಷ್ಟ್ರೀಯ ಭದ್ರತೆಯ ಕಾರಣವನ್ನು ಕೊಟ್ಟು ಅಂತಹ ಸಂದರ್ಭದಲ್ಲಿ 30ನೇ ತಾರೀಕು ಜನವರಿ 1948ರಲ್ಲಿ ಹತ್ಯೆಯಾದ ಕಾರಣ ಈ ವೈಲೆನ್ಸ್ ಆಫ್ ಕಮ್ಯುನಲ್ ಮತ್ತು ಹೇಟ್ರೆಡ್ ಈ ಒಂದು ಕಾರಣಕ್ಕಾಗಿ ಮತ್ತು ಥ್ರೆಟ್ ಟು ಪಬ್ಲಿಕ್ ಆರ್ಡರ್ ಸಾರ್ವಜನಿಕ ವಲಯಕ್ಕೆ ಇದು ಒಂದು ಭಯಭೀತಿ ವಾತಾವರಣವನ್ನು ಸೃಷ್ಟಿಸಿದ್ರಿಂದ ಅಂತಹ ಸಂದರ್ಭದಲ್ಲಿ ಇದನ್ನು ಮಾಡಿದ್ರು. ಇದು ಆ ವ್ಯಕ್ತಿಗತವಾಗಿ ನಾಥೂರಾಮ್ ಗೂಡ್ಸೆಯನ್ನ ಕನ್ವಿಕ್ಟ್ ಮಾಡಿದ್ರೆ ಹೊರತು RSS ಸಂಘಕ್ಕೂ ಅದಕ್ಕೂ ಸಂಬಂಧವಿಲ್ಲ. ವ್ಯಕ್ತಿಯೇ ಬೇರೆ, ಸಂಘವೇ ಬೇರೆ. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರನ್ನು ಹೊಂದಿರುವಂತಹ ಒಂದು ಸಂಘದಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಕೆಲವರು ವ್ಯಕ್ತಿಗಳು ತಪ್ಪು ಮಾಡಿದಾಗ ಅವರನ್ನು ಸಂಘ ಅವರನ್ನು ವರ್ಜಿಸುತ್ತೆ ಮತ್ತು ಅವರಿಗೆ ಶಿಕ್ಷೆಯಾಗುತ್ತೆ. ಸಿವಿಲ್ ಆಗಲಿ ಕ್ರಿಮಿನಲ್ ಆರೋಪಗಳನ್ನು ಹೊತ್ತಿರತಕ್ಕಂಥವರ ವಿರುದ್ಧ ಕೇಸ್ ನಡೆಯುತ್ತೆ, ಅವರ ವಿರುದ್ಧ ಶಿಕ್ಷೆ ಆಗುತ್ತೆ. ಆದರೆ ಸಂಘ ಯಾವುದೇ ರೆಸಲ್ಯೂಷನ್ಗಳನ್ನು ಪಾಸ್ ಮಾಡದೇ ಇದ್ದರೆ, ಅವರು ಪ್ರಚೋದನೆಯನ್ನು ಕೊಡದೆ ಹೋದರೆ, ಅವರು ಠರಾವುಗಳನ್ನು ಮಾಡದೆ ಹೋದರೆ, ಅವರು ಸೂಚನೆಯನ್ನು ಕೊಟ್ಟು ಮಾಡಿಸದೆ ಹೋದರೆ ಆಗ ಸಂಘ ಕಾರಣಕರ್ತರಾಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇದನ್ನು ಮನಗಂಡಂತಹ ಸರ್ಕಾರ ಆ ಒಂದು ಸಂದರ್ಭದಲ್ಲಿ RSSನ್ನು ಬ್ಯಾನ್ ಮಾಡಿರೋದನ್ನು ಲಿಫ್ಟ್ ಮಾಡುತ್ತೆ, ಅಂದರೆ ಅದನ್ನು ತೆಗೆದುಹಾಕುತ್ತೆ. ಕಾರಣ RSSಸು ಸರ್ಕಾರಕ್ಕೆ ಭರವಸೆಯನ್ನು ಕೊಡುತ್ತೆ. ರೈಟಿಂಗ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂತಹ ಬರವಣಿಗೆಯಲ್ಲಿ ಏನಿದೆಯೋ ಅದೆಲ್ಲವನ್ನು ಕೂಡ ನಾವು ಅಳವಡಿಸಿಕೊಳ್ತೇವೆ, ಅದಕ್ಕೆ ವಿರುದ್ಧವಾಗಿ ನಾವು ಹೋಗೋದಿಲ್ಲ. ಯಾವುದೇ ಒಂದು ಸಭೆಗಳನ್ನು ನಾವು ಮಾಡಿದರೆ ತೆರೆದ ಜಾಗದಲ್ಲಿ ಓಪನ್ ಆಗಿ ನಾವು ಮಾಡ್ತೇವೆ. ಗುಪ್ತವಾದಂತಹ ಸೀಕ್ರೆಟ್ ಆಗಿ ಮೀಟಿಂಗ್ಗಳನ್ನು ನಾವು ಮಾಡೋದಿಲ್ಲ, ಫಂಕ್ಷನ್ಗಳನ್ನು ಮಾಡೋದಿಲ್ಲ. ಮತ್ತು ಕಲ್ಚರಲ್ ಆರ್ಗನೈಸೇಷನ್ಗಳನ್ನು ಮಾಡಿಕೊಳ್ತೇವೆ. ಮತ್ತು ಸಂವಿಧಾನದ ಧ್ವಜವನ್ನು ನಾವು ಗೌರವಿಸ್ತೇವೆ ಅಂತ ಹೇಳಿ ಬರೆದುಕೊಟ್ಟ ನನ್ನ ಮೇಲೆ ಆಗ ಈ ಒಂದು ಭರವಸೆಗಳನ್ನು ಕೇಳಿದಂತಹ ಸರ್ಕಾರ ಜುಲೈ 1949ರಲ್ಲಿ ಇದನ್ನು ಲಿಫ್ಟ್ ಮಾಡುತ್ತೆ. ಮತ್ತು ಆ ಒಂದು ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಪವರನ್ನು ಬಳಸಿ ಬ್ಯಾನ್ ಮಾಡಿದ್ರೂ ಕೂಡ ಪಬ್ಲಿಕ್ ಸೇಫ್ಟಿ, ಪಬ್ಲಿಕ್ ಆರ್ಡರು, ಸೆಕ್ಯೂರಿಟಿ ಕನ್ಸರ್ನ್ ಇತ್ತು ಮಾಡಿದರು. ಆದರೆ ನಾಟ್ ಇಂಪೋಸ್ಡ್ ಅಂಡರ್ ದಿ UAPA ಬಿಕಾಸ್ ದ ಲಾ ಡಿಡ್ ನಾಟ್ ಎಕ್ಸಿಸ್ಟ್. ಆ ಸಂದರ್ಭದಲ್ಲಿ ಅದು ಎಕ್ಸಿಸ್ಟು ಆಗಿರಲಿಲ್ಲ. ಇನ್ನು 2ನೇ ಬಾರಿ 1975ರಲ್ಲಿ ಡ್ಯೂರಿಂಗ್ ಎಮರ್ಜೆನ್ಸಿ, ಇಂದಿರಾ ಗಾಂಧಿ ಪೀರಿಯಡಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಕೂಡ RSSನವರು ಆಪೋಸಿಷನ್ ಪಾರ್ಟಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ಮತ್ತು ಇಂಟರ್ನಲ್ ಸೆಕ್ಯೂರಿಟಿ, ಆಂತರಿಕ ಭದ್ರತೆಯ ಕಾರಣವನ್ನು ಕೊಟ್ಟು ಪಬ್ಲಿಕ್ ಆರ್ಡರನ್ನು ಮಾಡಿ ಬ್ಯಾನನ್ನು ಮಾಡ್ತಾರೆ. ಆದರೆ 1977ರಲ್ಲಿ ಈ ಜನತಾ ಗೌರ್ನಮೆಂಟ್ ವಿಡ್ರಾ ಮಾಡಿಕೊಂಡ ಮೇಲೆ ಎಮರ್ಜೆನ್ಸಿನೇ ಅಂತ್ಯ ಆಗಿದ್ದರಿಂದ ಆಗ ಅದು ಅಲ್ಲಿಗೆ ಅಂತ್ಯ ಆಗಿಬಿಡುತ್ತೆ. ಅಂದರೆ ಅಧಿಕಾರವನ್ನು ಬಳಸಿ ಮಾಡಿದ್ದು ಅಷ್ಟೇ. ಅಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು RSSನ ವಿರುದ್ಧ ಇರಲಿಲ್ಲ. ಎಮರ್ಜೆನ್ಸಿ ಕ್ಲೋಸ್ ಆಗಿ ಕೂಡಲೇ ಇದು ಕೂಡ ಲಿಫ್ಟ್ ಆಗೋಯಿತು. ಯಾವುದೇ ಕೋರ್ಟು RSS ಇಲ್ಲೀಗಲ್ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಇನ್ನು 1992ರಲ್ಲಿ 3ನೇ ಬಾರಿ ಬ್ಯಾನ್ ಆಗುತ್ತೆ. ಅದು ಆಫ್ಟರ್ ಬಾಬ್ರಿ ಮಸ್ಜಿದ್ ಡೆಮಾಲಿಷನ್. ಬಾಬ್ರಿ ಮಸೀದಿನ
ಡೆಮಾಲಿಷ್ ಮಾಡಿಬಿಟ್ರು ಎಂಬುವಂತಹ ಕಾರಣಕ್ಕೆ. ಅಂತಹ ಸಂದರ್ಭದಲ್ಲಿ ಅದು ಯಾವಾಗ ಆಗಿದ್ದು? 6ನೇ ಡಿಸೆಂಬರ್ 1992ರಲ್ಲಿ ಬಾಬ್ರಿ ಮಸೀದಿ ಡೆಮಾಲಿಷ್ ಆದಾಗ ಸೆಂಟ್ರಲ್ ಗೌರ್ನಮೆಂಟು ಇವರನ್ನು ಕಮ್ಯುನಲ್ ಕಾನೂನು ಬಾಹಿರವಾಗಿ ಸಮೂಹವನ್ನು ಮಾಡಿಕೊಂಡು ಮತ್ತು ಧರ್ಮ ಸಾಂಕರ್ಯ, ಧರ್ಮಗಳ ನಡುವೆ ವಿಷಬೀಜ ಬಿತ್ತಿ ಗಲಾಟೆ ಮಾಡುವಂತಹ ಒಂದು ಕ್ರಿಯೆ ಹಾಗೂ ಬಾಬ್ರಿ ಮಸೂದಿಯನ್ನು ಹೊಡೆದಿದ್ದರಿಂದ ಅಂತಹ ಸಂದರ್ಭದಲ್ಲಿ ಬ್ಯಾನನ್ನು ಮಾಡಿಬಿಡ್ತಾರೆ. ಈ ಬ್ಯಾನು ಕೂಡ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ UAPA ಫ್ರೇಮ್ವರ್ಕಲ್ಲಿ ಇದು ಮಾಡಿರ್ತಾರೆ. ಆದರೆ ಇಂಡಿಪೆಂಡೆಂಟ್ ಟ್ರಿಬ್ಯುನಲ್ ಬಾಡಿ ಆಗಿದ್ದಂಥ ಜಸ್ಟಿಸ್ PK ಬಹ್ರಿ ಇವರು ಇದನ್ನು ಪುನರ್ ಪರಿಶೀಲನೆಯನ್ನು ಮಾಡಿದಾಗ ಗೌರ್ಮೆಂಟ್ ಅವರು ಸರಿಯಾದಂತಹ ಸಾಕ್ಷ್ಯಗಳನ್ನು ನೀಡುವಲ್ಲಿ ವಿಫಲ ಆಗಿದ್ದರಿಂದ ಆ ಬ್ಯಾನು ಕೂಡ ತೆಗೆಯಲಾಗುತ್ತೆ, ತೆರವುಗೊಳಿಸಲಾಗುತ್ತೆ. ಇನ್ಸಫಿಷಿಯೆಂಟ್ ಎವಿಡೆನ್ಸ್ ಇತ್ತು ಮತ್ತು ಪ್ರೂವ್ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಜೂನ್ 1993ರಲ್ಲಿ ಈ ಒಂದು ಬ್ಯಾನನ್ನು ಲಿಫ್ಟ್ ಮಾಡ್ತಾರೆ. RSSನ್ನು ಯಾವಾಗ ಬ್ಯಾನ್ ಮಾಡಿದ್ರೋ ಅವಾಗೆಲ್ಲ ನಾವು ಗಮನಿಸಬೇಕಾದಂಥ ಅಂಶ, ಸಾಕ್ಷ್ಯಾಧಾರಗಳ ಕೊರತೆ ಇದ್ದರೂ ಕೂಡ ಅಧಿಕಾರವನ್ನು ಸರ್ಕಾರ ಬಳಸಿ ಒಬ್ಬರನ್ನು ಹತೋಟಿಗೆ ತರುವ ಕಾರ್ಯದಿಂದ ಅವರು ಸುಳ್ಳು ಆರೋಪಗಳನ್ನು ಮಾಡಿ ಪಬ್ಲಿಕ್ ಆರ್ಡರು ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಅಲೆಜೆಡ್ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಕಾರಣಗಳನ್ನು ಕೊಡ್ತಾ ಬ್ಯಾನ್ ಮಾಡ್ತಾ ಬರ್ತಾರೆ. ಆದರೆ ಇದು ಯಾವುದನ್ನು ಕೂಡ ಅವರು ರುಜುವಾತು ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆದ್ದರಿಂದ ಅದು ನಿಂತ್ಕೊಳ್ಳಲ್ಲ. ಇದೆಲ್ಲವೂ ತಾತ್ಕಾಲಿಕವಾಗಿ ಮಾಡಿದಂತಹ ಬ್ಯಾನ್ಗಳಾಗಿರುತ್ತೆ. ಇನ್ನು ಕೆಲವು ಕಾನೂನಾತ್ಮಕವಾದಂತಹ ಪ್ರಶ್ನೆಗಳನ್ನು ಹಾಕಿ ಉತ್ತರಗಳನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಕೇಂದ್ರ ಸರ್ಕಾರ ಈ RSSನ್ನು ಬ್ಯಾನ್ ಮಾಡಬಹುದಾ ಎಂಬುವಂತಹ ಪ್ರಶ್ನೆಗೆ ಎಸ್, ಮಾಡಬಹುದಾಗಿದೆ. ಅಂಡರ್ UAPA ಈಗಾಗಲೇ ನಾನು ಹೇಳಿದ ಹಾಗೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ 1967 UAPA ಸಬ್ಜೆಕ್ಟ್ ಟು ಸ್ಟ್ಯಾಚ್ಯುಟರಿ ರಿವ್ಯೂ ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಅಂತಹ ಸಂದರ್ಭಗಳಲ್ಲಿ ಆ ಒಂದು ಸ್ಟ್ಯಾಚ್ಯುಟರಿ ಗ್ರೌಂಡ್ಸ್ ಇನ್ ದ ಆ್ಯಕ್ಟ್ಸ್ ಆರ್ ಸ್ಯಾಟಿಸ್ಫೈಡ್ ಆಗಿದ್ದೇ ಆದಲ್ಲಿ, ತೃಪ್ತಿ ಆಗಿದ್ದೇ ಆದಲ್ಲಿ ಸೆಂಟ್ರಲ್ ಗೌರ್ನಮೆಂಟು ಮಾಡಬಹುದಾಗಿದೆ. ಅದು ಕೂಡ ನಾಟ್ ಎ ಪರ್ಮನೆಂಟ್ ಆಗಿ ಮಾಡಲಿಕ್ಕೆ ಬರೋದಿಲ್ಲ. ದಿ ಆ್ಯಕ್ಟ್ ರಿಕ್ವೈರ್ಸ್ ರಿವ್ಯೂ ಬೈ ಎ ಟ್ರಿಬ್ಯುನಲ್ ಹೆಡೆಡ್ ಬೈ ಹೈಕೋರ್ಟ್ ಜಡ್ಜ್. ಹೈಕೋರ್ಟ್ ಜಡ್ಜಿಂದ ಇದು ರಿವ್ಯೂ ಆಗಬೇಕಾಗುತ್ತೆ ವಿತಿನ್ ದ ಪ್ರಿಸ್ಕ್ರೈಬ್ಡ್ ಟೈಮಲ್ಲಿ. ಆ ಟ್ರಿಬ್ಯುನಲಲ್ಲಿ ಏನಾದ್ರು ಇದು ಅಪ್ಹೋಲ್ಡ್ ಆಗಲಿಲ್ಲ ಅಂತ ಹೇಳಿದ್ರೆ ದ ಡಿಕ್ಲರೇಷನ್ನು, ದೆನ್ ಇಟ್ ಕೆನಾಟ್ ಕಂಟಿನ್ಯೂ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಸ್ಟೇಟ್ ಗೌರ್ನಮೆಂಟು ಬ್ಯಾನ್ ಮಾಡ್ಬೋದಾ? ಈಗ ಕರ್ನಾಟಕದ ಗೃಹ ಮಂತ್ರಿಗಳು ಕಾನೂನು ಕ್ರಮ ತೊಗೊಂಡ್ಬಿಡ್ತೀವಿ, ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇದಾಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಡಿಕ್ಲೇರ್ ಮಾಡಿ UAPA ಆ್ಯಕ್ಟ್ ಅಂಡರಲ್ಲಿ ಪ್ರೂವ್ ಆಗದ ಹೊರತು ಪರ್ಮನೆಂಟ್ ಆಗಿ ಇವರು ಡಿಕ್ಲೇರ್ ಮಾಡಲಿಕ್ಕೆ ಬರೋದಿಲ್ಲ. ಸ್ಟೇಟ್ ಗೌರ್ನಮೆಂಟು ಇಂಡಿಪೆಂಡೆಂಟ್ ಆಗಿ ಆರ್ಡರ್ನ ಮಾಡಲಿಕ್ಕೆ ಬರೋದಿಲ್ಲ. ಕರ್ನಾಟಕದಲ್ಲೂ ಥ್ರೂ ಔಟ್ ಬ್ಯಾನ್ ಮಾಡಲಿಕ್ಕೆ ಬರೋದಿಲ್ಲ. ಕೋರ್ಟು ಇದನ್ನು ಮಾಡಬೇಕಾಗತ್ತೆ. ಅದು UAPA ಅಂಡರಲ್ಲಿ ಆ ಎವಿಡೆನ್ಸ್ಗಳು ಇವ್ರ ವಿರುದ್ಧ ಇದ್ದು, ಸಾಕ್ಷ್ಯಗಳಿದ್ದು ಪ್ರೂವ್ ಮಾಡಿದರೆ ಮಾತ್ರ ಮಾಡಲಿಕ್ಕೆ ಅವಕಾಶ ಇದೆ. ಸ್ಟೇಟ್ ಗೌರ್ನಮೆಂಟಿಗೆ ಇದರ ಕಂಪ್ಲೀಟ್ ಪವರು ಇರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಸ್ಟೇಟ್ ಗೌರ್ಮೆಂಟ್ ಏನು ಕ್ರಮ ತಗೋಬೋದು ಅಂತ ಹೇಳಿದ್ರೆ, ಸಬ್ಸ್ಟ್ಯಾನ್ಷಿಯಲ್ ಪವರು ಯೂಸ್ ಮಾಡಿ ರೆಗ್ಯುಲೇಟರಿ ಆ್ಯಕ್ಟಿವಿಟೀಸ್ಗಳನ್ನು ರೆಗ್ಯುಲೇಟ್ ಮಾಡಿ ಅವರ ಟೆರಿಟರಿಯಲ್ಲಿ, ವ್ಯಾಪ್ತಿಯಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ಗಳನ್ನು ಇಂಪೋಸ್ ಮಾಡಿ, ರೀಸನಬಲ್ ರಿಸ್ಟ್ರಿಕ್ಷನ್ಸ್ಗಳನ್ನು ಇಂಪೋಸ್ ಮಾಡಬಹುದು. ರೆಫ್ಯೂಸ್ ಟು ರೆಗ್ಯುಲೇಟ್ ಪರ್ಮಿಷನ್ಸ್ಗಳನ್ನು ತಗೊಳ್ಬೇಕು. ಏನೇ ಒಂದು ಪಥಸಂಚಲನವನ್ನು, ಪ್ರೊಸೆಷನ್ಗಳನ್ನು ಮಾಡಿದಾಗ ಕಡ್ಡಾಯವಾಗಿ ಅನುಮತಿಯನ್ನು ಪಡ್ಕೊಳ್ಬೇಕು ಅಥವಾ ಅದನ್ನು ತಿರಸ್ಕರಿಸಬಹುದು. ತಿರಸ್ಕರಿಸೋದು ಕಾನೂನುಬದ್ಧವಾಗಿರಬೇಕು. ಕೇವಲ ಒಂದು ಪಕ್ಷವನ್ನು ತುಳಿಯುವ ನಿಟ್ಟಿನಲ್ಲಿ ಇರಬಾರದು. ಇನ್ನು ಇಂಪೋಸ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್, ರೀಸನಬಲ್ ಆಗಿ ರಿಸ್ಟ್ರಿಕ್ಷನ್ಸ್ನ ಯೂಸ್ ಹಾಕಬಹುದು. ಪಬ್ಲಿಕ್ ಅಸೆಂಬಲ್ ಆಗೋದಕ್ಕೆ ಮೇಂಟೈನ್ ಲಾ ಆ್ಯಂಡ್ ಆರ್ಡರ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬೋದು. ಎನ್ಫೋರ್ಸ್ ಪೊಲೀಸ್ ಕಂಡೀಷನ್ಸ್ಗಳನ್ನು ಹಾಕ್ಬೋದು, ಪೊಲೀಸರನ್ನ ಹಾಕ್ಬೋದು. ಪ್ರಾಸಿಕ್ಯೂಟ್ ಅಫೆನ್ಸಸ್ ಅಂಡರ್ ಕ್ರಿಮಿನಲ್ ಲಾ ಅಂಡರಲ್ಲಿ ಏನಾದ್ರು ತಪ್ಪಾದರೆ ಅದನ್ನು ಪ್ರಾಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳ್ಬೋದು. ಮುನ್ಸಿಪಲ್ಲು, ಲ್ಯಾಂಡ್ ಲೇಬರು ಆರ್ ಅದರ್ ಅಪ್ಲಿಕೇಬಲ್ ಸ್ಟ್ಯಾಚ್ಯೂಟ್ಸ್ಗಳ ಮುಖಾಂತರ ಕ್ರಮಗಳನ್ನು ತೆಗೆದುಕೊಳ್ಳಬಹುದಾಗಿದೆ. ಕರ್ನಾಟಕ ಒಂದೇನೇ ಬ್ಯಾನ್ ಮಾಡಿಬಿಡ್ಬೋದು RSSನ? ಖಂಡಿತ ಇಲ್ಲ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಅಥವಾ ಕಮಿಷನರ್ ಆಫ್ ಪೊಲೀಸ್ ಮಾಡಬಹುದಾ ಅಂತ ಹೇಳಿದ್ರೆ ಎಸ್,
ಯಾವ ಸಂದರ್ಭದಲ್ಲಿ ಸಬ್ಜೆಕ್ಟು ಎಗೈನ್ ಇನ್ಅಪ್ರಾಪ್ರಿಯೇಟ್ ಸರ್ಕಮ್ಸ್ಟ್ಯಾನ್ಸಸ್ ಅಂದರೆ ಬ್ರೀಚ್ ಆಫ್ ಪೀಸ್ ಏನಾರು ಆಗಿದ್ರೆ, ಶಾಂತಿಗೆ ಧಕ್ಕೆ ಉಂಟಾಗಿದ್ದರೆ, ವೈಲೆನ್ಸ್ ಆಗಿದ್ದರೆ, ಹಿಂಸಾತ್ಮಕ ಕೃತ್ಯಗಳು ನಡೆದಿದ್ದರೆ, ಪಬ್ಲಿಕ್ ಡಿಸಾರ್ಡರ್ಗಳಾಗಿದ್ದರೆ, ಸಾರ್ವಜನಿಕ ಅಶಾಂತಿ ಆಗಿದ್ದರೆ, ಕದಡಿದರೆ ಅಂತಹ ಸಂದರ್ಭಗಳಲ್ಲಿ ಮಾಡಬಹುದಾಗಿದೆ. ಸೊ ಇದಿಷ್ಟು ವಿಚಾರಗಳನ್ನು ನಾವು ನೋಡಿದೆವು.